ಇದನ್ನ ಮಾತ್ರ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಇಂಡಕ್ಷನ್ ಪ್ರೆಷರ್ ಕುಕ್ಕರ್. ಕಸ್ಟಮ್ಸ್ ಅಲ್ಲಿ ನಿಮಗೆ ಕ್ವಶನ್ ಮಾಡು, ಇಂಡಿಯಾ ಮೆಡಿಸಿನ್ಗೂ ಜರ್ಮನಿ ಮೆಡಿಸಿನ್ಗೂ ತುಂಬಾನೇ ಡಿಫ್ರೆಂಟ್. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಒಂದು ಹೊಸ ಕಂಟ್ರಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ, ಫಸ್ಟ್ ಟೈಮ್ ಮೂವ್ ಆಗ್ತಾ ಇದ್ದೀವಿ ಅಂತಂದರೆ ಇನಿಷಿಯಲ್ ಡೇಸಲ್ಲಿ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಅದರಲ್ಲೂ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋ ಯಾವುದಾದ್ರೂ ವಸ್ತುನ ತೊಗೊಂಬರೋದು ಮರ್ತೋಗಿದ್ದೀವಿ ಅಂದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಈ 2025 ಆ್ಯಂಡ್ 2026 ಯಾರೆಲ್ಲ ಜರ್ಮನಿಗೆ ಫಸ್ಟ್ ಟೈಮ್ ಮೂವ್ ಆಗೋ ಪ್ಲ್ಯಾನಲ್ಲಿದ್ದಾರೆ, ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ವರ್ಕ್ ಮೇಲೆ ಬರೋರಾಗಿರ್ಬೋದು, ಅವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಪ್ಯಾಕಿಂಗ್ ಲಿಸ್ಟ್ನ ರೆಡಿ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನಗೂ ಸಬ್ಸ್ಕ್ರೈಬರ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಒಂದು ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಆ್ಯಂಡ್ ಈ ಪ್ಯಾಕಿಂಗ್ ಲಿಸ್ಟ್ ಅಂತ ಏನು ಹೇಳಿದೆ, ನಾನೊಂದು 6-7 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ ಸೆಕ್ಷನಲ್ಲೂ ಏನೇನು ಬೇಕು ಅಂತ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಅಂತ ಹೇಳೋದಾದರೆ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ನೀವು ಒಂದು ಡಾಕ್ಯುಮೆಂಟ್ ಮೇಯ್ನ್ ಆಗಿರೋದು ಏನಾದ್ರು ಬಿಟ್ಟು ಬಂದ್ರಿ ಅಂತಂದರೆ ಇಲ್ಲಿಗೆ ಬಂದಮೇಲೆ ಸೀರಿಯಸ್ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ಅಂತ ನೋಡೋದಾದರೆ ಏನೆಲ್ಲ ಬೇಕು ಅಂತಂದರೆ, ಮೊದಲನೇದಾಗಿ ಪಾಸ್ಪೋರ್ಟ್ ಆ್ಯಂಡ್ ವೀಸಾ. ಇದು ಒರಿಜಿನಲ್ ಅಷ್ಟೇ ಅಲ್ಲ, 1-2-3 ಫೋಟೋ ಕಾಪೀಸ್ನು ಬ್ಯಾಕಪ್ ಆಗಿ ಇಟ್ಕೊಂಡಿರಿ. ಸ್ಟೂಡೆಂಟ್ ಆಗಿ ನೀವೇನಾದರೂ ಜರ್ಮನಿಗೆ ಬರ್ತಾ ಇದ್ದೀರಾ ಅಂತಂದರೆ ನಿಮ್ಮದು ಅಡ್ಮಿಷನ್ ಲೆಟರ್ ಬೇಕಾಗುತ್ತೆ. ಇಲ್ಲಿ ನೀವು ಯೂನಿವರ್ಸಿಟಿಗೆ ಎನ್ರೋಲ್ ಆಗಲಿಕ್ಕೆ, ಅಥವಾ ವರ್ಕ್ ಮೇಲೆ ಬರ್ತಿದ್ರೆ ನಿಮ್ಮದು ಜಾಬ್ದು ಆಫರ್ ಲೆಟರ್ ಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮದು ಅಕಾಡೆಮಿಕ್ಸ್ ರಿಲೇಟೆಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಲೈಕ್ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು ಅಥವಾ ಕಾನ್ವೊಕೇಶನ್ ಆಗಿರ್ಬೋದು, ಪ್ರತಿಯೊಂದನ್ನು ಒರಿಜಿನಲ್ ಇಟ್ಕೊಳ್ಳಿ. ಒರಿಜಿನಲ್ ಜೊತೆ ಒಂದು 2-3 ಫೋಟೋ ಕಾಪೀಸು ಕೂಡ ಇಟ್ಕೊಂಡಿರಿ. ಹೆಲ್ತ್ ಇನ್ಶೂರೆನ್ಸ್, ಟ್ರಾವೆಲ್ ಹೆಲ್ತ್ ಇನ್ಶೂರೆನ್ಸ್ನ ನೀವು ಇಂಡಿಯಾದಲ್ಲೇ ತಗೋಬೇಕಾಗುತ್ತೆ. ಒನ್ಸ್ ನೀವು ಜರ್ಮನಿಗೆ ಬಂದ ಮೇಲೆ ಜರ್ಮನಿ ಹೆಲ್ತ್ ಇನ್ಶೂರೆನ್ಸ್ನ ತಗೋಬೋದು. ಡ್ರೈವಿಂಗ್ ಲೈಸೆನ್ಸ್, ಇದನ್ನ ಮಾತ್ರ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಾವು ಬರ್ತಾ ಬಿಟ್ಟು ಬಂದಿದ್ವಿ ಇದನ್ನು. ಸೊ ನೆಕ್ಸ್ಟ್ ತೊಗೊಂಬರೋಕ್ಕೆ ನಾವು 2 ವರ್ಷ ಆದಮೇಲೆ ವಾಪಸ್ ಇಂಡಿಯಾಗೆ ಹೋಗಿದ್ದು. 2 ವರ್ಷ ವೆಯ್ಟ್ ಮಾಡಬೇಕಾಯ್ತು. ಆ್ಯಂಡ್ ನಿಯರ್ ಬೈ ಇರೋರು ಯಾರೂ ಇರಲಿಲ್ಲ ಕನ್ನಡದವರು ನಮಗೆ ತಂದುಕೊಡೋಕ್ಕೆ. ಸೊ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ನ ತಪ್ಪದೆ ತೊಗೊಬನ್ನಿ. ನಿಮ್ದೇನಾದರೂ ಇಲ್ಲಿ ಡ್ರೈವಿಂಗ್ ಮಾಡೋ ಪ್ಲ್ಯಾನ್ ಇತ್ತು ಅಂತಂದರೆ, ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕು ಅಂತಂದರೆ ಇಂಡಿಯಾದಲ್ಲಿ ನಿಮ್ಮ ಲೈಸೆನ್ಸ್ ಏನಿರುತ್ತೆ ಅದು ಬೇಕಾಗುತ್ತೆ ಇನಿಷಿಯಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಜರ್ಮನಿನಲ್ಲಿ. ಅಂಡ್ ಆಲ್ಸೋ ನೀವೇನಾದರೂ ನಿಮ್ಮ ಸ್ಪೌಸ್ನ ಕರ್ಕೊಂಬರ್ತಿದ್ರೆ, ಲೈಕ್ ಡಿಪೆಂಡೆಂಟ್ ವೀಸಾ ಮೇಲೆ ಏನಾದರೂ ಕರ್ಕೊಂಬರ್ತಿದ್ರೆ, ಅವ್ರದ್ದು ಕಾನ್ವೊಕೇಶನ್, ಇನ್ ಕೇಸ್ ಅವ್ರ ಎಜುಕೇಷನ್ ಏನಾದರೂ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಏನಾದರೂ ಆಗಿತ್ತು ಅಂದರೆ ಅವ್ರಿಗೆ ರಿಲೇಟೆಡ್ ಎಜುಕೇಷನ್ ರಿಲೇಟೆಡ್ ಕಾನ್ವೊಕೇಶನ್ ಸರ್ಟಿಫಿಕೇಟು ಅಥವಾ ಮಾರ್ಕ್ಸ್ ಕಾರ್ಡ್ಸೋ ಏನಿದೆಯೋ ಅದು, ಮತ್ತು ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ನ ತಗೊಬನ್ನಿ. ಆ್ಯಂಡ್ ಆಲ್ಸೋ ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್, ನಿಮ್ಮದು ಕಾನ್ವೊಕೇಶನ್, ಆಲ್ಸೋ ನಿಮ್ಮದು ಸ್ಪೌಸ್ದು ಕಾನ್ವೊಕೇಶನ್ ಏನಿರುತ್ತೆ, ಇದು 3 ಜರ್ಮನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಬನ್ನಿ. ಯಾಕೆಂದರೆ ಇಲ್ಲೂ ಮಾಡಿಸ್ಬೋದು, ಬಟ್ ತುಂಬ ಕಾಸ್ಟ್ಲಿ ಇದೆ. ಇಲ್ಲಿ ಸಿಟಿ ರಿಜಿಸ್ಟ್ರೇಷನ್ ಆಗುವಾಗ ಇದು 3 ಡಾಕ್ಯುಮೆಂಟು ಜರ್ಮನ್ ಲ್ಯಾಂಗ್ವೇಜಲ್ಲಿ ಕೇಳ್ತಾರೆ ನಿಮಗೆ. ಇವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನಾನು ನಿಮಗೆ ಹೇಳ್ದೆ, ಇದನ್ನು ಡಿಜಿಟಲ್ ಬ್ಯಾಕಪ್ ಕೂಡ ಇಟ್ಕೊಳ್ಳಿ. ಲೈಕ್ ನಿಮ್ಮ ಡ್ರೈವಿಗೆ ಅಪ್ಲೋಡ್ ಮಾಡ್ಕೊಳೋ ಮುಖಾಂತರ ಅಥವಾ ಮೇಲಿಗೆ ಸೆಂಡ್ ಮಾಡ್ಕೊಳೋ ಮುಖಾಂತರ. ಇನ್ನೊಂದು, ಇದೆಲ್ಲ ಡಾಕ್ಯುಮೆಂಟ್ಸ್ ನೀವೇನು ಹಾರ್ಡ್ ಕಾಪಿ ಲೈಕ್ ಒರಿಜಿನಲ್ ಮತ್ತು ಫೋಟೋ ಕಾಪೀಸ್ 2 ಕ್ಯಾರಿ ಮಾಡ್ತೀರಾ, ಇದನ್ನು ಒಂದು ವಾಟರ್ ಪ್ರೂಫ್ ಎನ್ವಲಪಲ್ಲಿ ಕ್ಯಾರಿ ಮಾಡಿ. ಇವೆಲ್ಲ ಡಾಕ್ಯುಮೆಂಟ್ಸ್ ಇರೋ ಎನ್ವಲಪ್ನ ನೀವು ಚೆಕ್ ಇನ್ ಬ್ಯಾಗ್ ಒಳಗಡೆ ಪ್ಯಾಕ್ ಮಾಡ್ಕೋಬೇಡಿ, ಕ್ಯಾಬಿನಿಗೆ ಕ್ಯಾರಿ ಮಾಡೋ ಲಗೇಜ್ ಒಳಗಡೆ ಪ್ಯಾಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಆದಮೇಲೆ ನೆಕ್ಸ್ಟ್ ಬೇಕಾಗಿರೋದೇ ಕ್ಲಾತ್ಸು ಮತ್ತು ಫುಟ್ವೇರು. ಇನ್ನು ಕ್ಲಾತ್ಸ್ ಪ್ಯಾಕ್ ಮಾಡಬೇಕಾದ್ರೆ ನಾವು ಜರ್ಮನಿ ವೆದರ್ನು ಕೂಡ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇಂಡಿಯಾಗೆ ಕಂಪೇರ್ ಮಾಡಿಕೊಂಡ್ರೆ ಜರ್ಮನಿ ವೆದರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಇವಾಗ ವಿಂಟರ್ ಟೈಮಲ್ಲಿ ಬರ್ತಾ ಇದ್ದೀರಾ ಅಂತಂದರೆ ಇಲ್ಲಿ ವಿಂಟರಲ್ಲಿ ಟೆಂಪ್ರೇಚರ್ ಬಂದು 0, ಸಮ್ಟೈಮ್ಸ್ ಮೈನಸ್ ಕೂಡ ಆಗಿರುತ್ತೆ. ಹಾಗಾಗಿ ವಿಂಟರಲ್ಲಿ ಬರೋರು ಲೈಕ್ ಒಳ್ಳೆ ಕ್ವಾಲಿಟಿ ವಿಂಟರ್ ಜಾಕೆಟ್ಸ್ನ ತಗೊಳ್ಳಿ, ಥರ್ಮಲ್ಸು ಮತ್ತು ವುಲ್ಲನ್ ಗ್ಲೌಸು ಮತ್ತು ಕ್ಯಾಪು, ಸಾಕ್ಸು ಇದೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಇಲ್ಲ ಆಟಮ್ ಅಥವಾ ಸ್ಪ್ರಿಂಗಲ್ಲಿ ಬರ್ತಿದ್ದೀರಾ ಅಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ಹುಡ್ಡೀಸೋ ಸ್ವೆಟರ್ನೋ ಕ್ಯಾರಿ ಮಾಡಿ. ಆಲ್ಸೋ ಒಂದು 3-4 ಎತ್ನಿಕ್ ವೇರ್ ಇಟ್ಕೊಂಬಂದ್ರು ಒಳ್ಳೆಯದು. ಯಾಕೆಂದರೆ ಇಲ್ಲಿ ತುಂಬಾ ಇಂಡಿಯನ್ ಕಮ್ಯುನಿಟೀಸ್ ಇರ್ತವೆ. ಇಲ್ಲಿಗೆ ಬಂದಮೇಲೆ ನಿಮ್ಗೆ ಅವ್ರ ಫ್ರೆಂಡ್ಸ್ ಆಗೇ ಆಗ್ತಾರೆ. ಅಲ್ಲಿ ದಿವಾಲಿ ಅಂತೆ, ಗಣೇಶ ಫೆಸ್ಟಿವಲ್ ಅಂತೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಒಂದು 3-4 ಎತ್ನಿಕ್ ವೇರ್ ಇಟ್ಕೊಳ್ಳಿ. ಆ್ಯಂಡ್ ಇದು ನೀವು ಲಗೇಜ್ ಪ್ಯಾಕ್ ಮಾಡುವಾಗ, ಇವಾಗ ಸಮ್ಮರಲ್ಲಿ ಬರ್ತಿದ್ದೀರಾ ಅಂತಂದರೆ ವಿಂಟರ್ ವೇರ್ಸ್ ಎಲ್ಲ ತೊಗೊಂಬರೋ ನೆಸೆಸಿಟಿ ಇಲ್ಲ. ಅಲ್ಲಿ ಇಂಡಿಯಾದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಜರ್ಮನಿನಲ್ಲಿ ವಿಂಟರ್ ವೇರ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಇನ್ ಕೇಸ್ ನೀವು ವಿಂಟರಲ್ಲಿ ಬರ್ತಿದ್ದೀರಾ ಅಂತಂದರೆ ಆವಾಗ
ತಗೊಂಬನ್ನಿ ಅಂತ ಹೇಳ್ತಾ ಇರೋದು. ಯಾಕಂದರೆ ಬಂದಿದ್ದೆ ನೀವು ವಿಂಟರ್ ವೇರ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಮನೆ ರೆಂಟು ಅದು ಇದು ಅಂತ ಇನಿಷಿಯಲ್ ಡೇಸಲ್ಲಿ ತುಂಬ ಖರ್ಚಿರುತ್ತೆ. ಹಾಗಾಗಿ ವಿಂಟರಲ್ಲಿ ಬರಂಗಿದ್ರೆ ಮಾತ್ರ ವಿಂಟರ್ ವೇರ್ನ ತಗೊಂಬನ್ನಿ. ಇನ್ನೊಂದೇನಪ್ಪ ಅಂತಂದರೆ ನೀವು ಬಟ್ಟೆ ಪ್ಯಾಕ್ ಮಾಡುವಾಗ ಜೀನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ಅದು ತುಂಬ ಸ್ಪೇಸ್ನ ಆಕ್ಯುಪೈ ಮಾಡಿಬಿಡುತ್ತೆ ನಿಮ್ಮ ಲಗೇಜಲ್ಲಿ. ಇಂಡಿಯಾದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ತುಂಬಾ ಚೀಪಾಗಿ ಜೀನ್ಸ್ ಸಿಗುತ್ತೆ. ಇಲ್ಲಿ ನೀವು ಶಾಪ್ ಮಾಡ್ಕೋಬೋದು. ಇನ್ನು ಫುಟ್ವೇರ್ ತರೋದಾದರೆ ನೀವು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀರೋ ಅದನ್ನು ತಗೊಬನ್ನಿ. ಜೊತೆಲಿ ವಾಟರ್ ಪ್ರೂಫ್ ಶೂ ತಗೊಬನ್ನಿ. ಯಾಕೆಂದರೆ ಇಲ್ಲಿ ಹೆವಿ ಮಳೆ ಇರುತ್ತೆ ಆ್ಯಂಡ್ ಆಲ್ಸೋ ಸ್ನೋಫಾಲ್ ಕೂಡ ಇರುತ್ತೆ. ಡಾಕ್ಯುಮೆಂಟ್ಸು, ಬಟ್ಟೆ, ಫುಟ್ವೇರ್ ಎಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಇಟ್ಕೋಬೇಕಾಗಿರೋದೆ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಮತ್ತು ಗ್ಯಾಜೆಟ್ಸು. ಇದರಲ್ಲಿ ಮೇಯ್ನಾಗಿ ಬರೋದೇ ಫೋನ್ ಜೊತೆ ಚಾರ್ಜರು ಮತ್ತು ಲ್ಯಾಪ್ಟಾಪು ಮತ್ತು ನಿಮ್ದು ಏನೇನು ಕೇಬಲ್ಸ್ ಇರುತ್ತೆ ಅದೆಲ್ಲ ಇಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ಒಂದು ಪವರ್ ಬ್ಯಾಂಕ್ ಕೂಡ ಇಟ್ಕೊಳ್ಳಿ. ಬಿಕಾಸ್ ಲಾಂಗ್ ಟ್ರಾವೆಲ್ ಇದ್ದಾಗೆಲ್ಲ ಬೇಕಾಗುತ್ತೆ. ಒಂದು ಯೂನಿವರ್ಸಲ್ ಅಡಾಪ್ಟರ್ನು ಕೂಡ ಮರಿದೇ ತಗೊಬನ್ನಿ. ಯಾಕಂದರೆ ಇಂಡಿಯಾ ಪ್ಲಗ್ಗಿಗೂ ಮತ್ತು ಜರ್ಮನಿ ಪ್ಲಗ್ಗಿಗೂ ತುಂಬಾ ಡಿಫ್ರೆಂಟ್ ಇದೆ. ಇಲ್ಲಿ ಟೈಪ್ ಸಿ ಮತ್ತು ಎಫ್ ಟೈಪ್ ಆಫ್ ಪ್ಲಗ್ಸ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಯೂನಿವರ್ಸಲ್ ಅಡಾಪ್ಟರ್ನ ಮಾತ್ರ ಮರಿದೇ ತಗೊಬನ್ನಿ. ಎಲೆಕ್ಟ್ರಾನಿಕ್ಸ್ ಐಟಮ್ ಅಂದಿದ ತಕ್ಷಣ ತುಂಬ ತುಂಬ್ಕೊಂಬರಕ್ಕೆ ಹೋಗಬೇಡಿ. ಇರೋ ಎಲೆಕ್ಟ್ರಾನಿಕ್ಸ್ ಐಟಮ್ ನಿಮ್ಮ ಹತ್ರ ಏನಿದೆಯೋ ಎಲ್ಲಾನು. ಸಮ್ಟೈಮ್ಸ್ ಕಸ್ಟಮ್ಸಲ್ಲಿ ನಿಮಗೆ ಕ್ವಶನ್ ಮಾಡಿದ್ರು ಮಾಡ್ತಾರೆ. ನೆಕ್ಸ್ಟ್ ಫುಡ್ ಮತ್ತು ಕಿಚನ್ ಐಟಮ್ಸು, ಇದು ಮಾತ್ರ ಮೇಯ್ನಾಗಿ ಎಸ್ಪೆಷಲಿ ಇಂಡಿಯನ್ಸ್ಗೆ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಜರ್ಮನಿ ಫುಡ್ಡೇ ಬೇರೆ, ನಮ್ಮ ಇಂಡಿಯನ್ಸ್ ಫುಡ್ಡೇ ಬೇರೆ. ನಾನೇನು ಮಾಡಿದ್ದೆ ಅಂತಂದರೆ ಇನಿಷಿಯಲ್ ಡೇಸಿಗೆ ಒಂದು 15 ಡೇಸಿಗೆ ಆಗೋ ಅಷ್ಟು ರೇಷನ್ ಲೈಕ್ ರೈಸು, ದಾಲು, ಐಟಮ್ ಲೈಕ್ ರವಾ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ತೊಗೊಂಬಂದಿದೆ. ಬಟ್ ಆ್ಯಕ್ಚುಲಿ ಇದೆಲ್ಲ ಅವಶ್ಯಕತೆನೇ ಇಲ್ಲ. ಇದೆಲ್ಲ ಜರ್ಮನಿ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ. ಜರ್ಮನಿ ಸೂಪರ್ ಮಾರ್ಕೆಟಲ್ಲಿ ಅಕ್ಕಿ ಸಿಗುತ್ತೆ, ಗೋಧಿ ಸಿಗುತ್ತೆ, ಬೇಳೆ ಸಿಗುತ್ತೆ. ಸೊ ಇವೆಲ್ಲ ತೊಗೊಂಬರೋ ಅವಶ್ಯಕತೆ ಇಲ್ಲ. ಇನಿಷಿಯಲ್ ಡೇಸಲ್ಲಿ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಅವೆಲ್ಲ ತುಂಬ್ಕೊಂಬಂದಿದ್ದೆ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಏನೇನೆಲ್ಲ ತರಬೇಕು ಅಂತಂದರೆ ಸ್ಪೈಸಸ್ ಲೈಕ್ ಚಕ್ಕೆ, ಲವಂಗ, ಮಸಾಲ ಐಟಮ್, ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರ್. ಇಲ್ಲಿ ಯೂಸಿಗೆ ಡೈಲಿ ಅಡುಗೆ ಮಾಡೋಕ್ಕೆ ನೀವೇನೇನೆಲ್ಲ ಐಟಮ್ನ ಯೂಸ್ ಮಾಡ್ತೀರಾ ಸ್ಪೈಸಸ್ಸು ಅದನ್ನು ಇಟ್ಕೊಂಬನ್ನಿ ಒಂದು 6 ತಿಂಗಳಿಗೆ ಆಗೋಷ್ಟು. ಇದ್ರ ಜೊತೆಗೆ ಲೈಕ್ MTRದು ಬಿಸಿಬೇಳೆ ಬಾತ್ ಪೌಡರು, ವಾಂಗಿಬಾತ್ ಪೌಡರು, ಇನ್ಸ್ಟಂಟ್ ಪೌಡರ್ಸ್ಗಳೆಲ್ಲ ಏನೇನಿದೆ ಅದನ್ನು ಕ್ಯಾರಿ ಮಾಡಿ. ಇದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಗೊಂಬನ್ನಿ. ಪ್ರತಿ ಸಿಟಿನಲ್ಲೂ ಇಂಡಿಯನ್ ಸ್ಟೋರ್ಸ್ ಇರಲ್ಲ. ಆ್ಯಂಡ್ ನೀವು ಬಂದಿದ್ದೇನೆ ಇಂಡಿಯನ್ ಸ್ಟೋರ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟು ನಿಮಗೆ ಟೈಮು ಇರಲ್ಲ. ಯಾಕೆಂದರೆ ಇಲ್ಲಿ ಮನೆ ಅಡ್ಜಸ್ಟ್ ಆಗೋದಂತೆ ಅದಂತೆ ಇದಂತೆ ಅಂತ ತುಂಬ ಕೆಲಸಗಳಿರುತ್ತೆ. ಸೊ ಇನಿಷಿಯಲ್ ಡೇಸ್ಗೆ ಒಂದು ಮಂತಿಗಾಗೋ ಅಷ್ಟು ಸ್ನ್ಯಾಕ್ಸ್ ಆದರೂ ತಗೊಬನ್ನಿ. ಇನ್ ಕೇಸ್ ನೀವೇನಾದರೂ ಸ್ಟೂಡೆಂಟ್ ಆಗಿ ನನಗೆ ಅಡುಗೆ ಬರಲ್ಲ, ನಾನೇನಕ್ಕೆ ತರಲಿ ಅಂತ ಅನ್ನಂಗಿದ್ರೆ ನೀವು ತಗೊಬನ್ನಿ. ಯಾಕೆಂದರೆ ಇಲ್ಲಿಗೆ ಬಂದ ಮೇಲೆ ನೀವು ನಿಜ ಒಳ್ಳೆ ಕುಕ್ ಅಂತೂ ಆಗೇ ಆಗ್ತೀರಾ, ಏನಾಗಿಲ್ಲ ಅಂತಂದ್ರು. ಪ್ಯಾಕ್ ಮಾಡುವಾಗ ನಿಮ್ಮ ಮನೇಲಿ ಯಾರು ದೊಡ್ಡೋರು ಇರ್ತಾರೆ, ನಿಮ್ಮ ಪೇರೆಂಟ್ಸು, ಅವ್ರ ಹೆಲ್ಪ್ ತಗೊಂಡು ಏನೆಲ್ಲ ಐಟಮ್ ಬೇಕಾಗುತ್ತೆ ಅಂತ ಕೇಳಿಕೊಂಡು ನೀವು ತಗೊಬನ್ನಿ. ಆಲ್ಸೋ ನಾನು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಒಂದು ಪ್ಯಾಕಿಂಗ್ ಲಿಸ್ಟ್ ಅಂತ ಒಂದು PDF ಕೂಡ ರೆಡಿ ಮಾಡಿದ್ದೆ. ಅದನ್ನು ಕೂಡ ವಿಡಿಯೋ ಕೆಳಗೆ ಅಟ್ಯಾಚ್ ಮಾಡಿರ್ತೀನಿ. ನಿಮಗೆ ರೆಫರೆನ್ಸ್ ಆಗಿ ಬೇಕಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಯುಟೆನ್ಸಿಲ್ಸ್ ಅಂತ ನೋಡೋದಾದರೆ ಏನೆಲ್ಲ ಬೇಕು ಅಂತಂದರೆ ಮೇಯ್ನಾಗಿ ಒಂದು ಇಂಡಕ್ಷನ್ ಪ್ರೆಷರ್ ಕುಕ್ಕರ್ ತೊಗೊಬನ್ನಿ. ಇಲ್ಲೂ ಸಿಗುತ್ತೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ನಾವು ಇಂಡಿಯನ್ಸು ಡೈಲಿ ಲೈಫಲ್ಲಿ ಕುಕ್ಕರ್ನಂತೂ ಯೂಸೇ ಮಾಡ್ತೀವಿ. ಅದೊಂದು ಮತ್ತು ಒಂದು ಇಂಡಕ್ಷನ್ ದೋಸೆ ತಗೊಬನ್ನಿ. ಆ್ಯಂಡ್ ಲಟ್ಟಣಿಗೆ, ಮುದ್ದೆ ಕೋಲು ಇವೆಲ್ಲ ತಗೊಬನ್ನಿ. ನಿಮಗೆ ಮುದ್ದೆ ತಿನ್ನೋ ಅಭ್ಯಾಸ ಇತ್ತು ಅಂತಂದರೆ ಇವಿಷ್ಟು ಐಟಮ್ ತಂದರೆ ಸಾಕು. ಬೇರೆ ಐಟಮ್ ಎಲ್ಲ ಏನು ತರೋ ಅವಶ್ಯಕತೆ ಇಲ್ಲ ಅಡುಗೆ ಮನೆಗೆ. ಯಾಕಂದರೆ ಇಲ್ಲಿ ಐಕ್ಯಾ ಮತ್ತು ಪೋಕೋ ಅಂತ ಇರುತ್ತೆ. ಅಲ್ಲಿ ನಿಮಗೆ ತುಂಬಾ ಚೀಪ್ ಪ್ರೈಸಲ್ಲಿ ನಿಮಗೆ ಈ ಐಟಮ್ಗಳು ಲೈಕ್ ಪ್ಲೇಟ್ಸ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಇದೆಲ್ಲ ಸಿಗುತ್ತೆ ನಿಮಗೆ. ಬರೋ ಪಾತ್ರೆ ಎಲ್ಲ ತುಂಬಿಕೊಂಡ್ರೆ ನಿಮ್ಮ ಲಗೇಜು ಕೂಡ ಜಾಸ್ತಿ ಆಗುತ್ತೆ. ಆದಷ್ಟು ಏನೇನು ಇಂಪಾರ್ಟೆಂಟ್ ಬೇಕು ಅದನ್ನು ತಗೊಂಬರೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಮೆಡಿಸಿನ್ಸು. ಸೊ ಮೆಡಿಸಿನ್ಸ್ ಅಂತ ಹೇಳೋದಾದರೆ ಇಂಡಿಯಾ ಮೆಡಿಸಿನ್ಗೂ ಜರ್ಮನಿ ಮೆಡಿಸಿನ್ಗೂ ತುಂಬಾ ಡಿಫ್ರೆಂಟ್ ಇದೆ. ಅಲ್ಲಿ ಸಿಗೋ ಟ್ಯಾಬ್ಲೆಟ್ಸು ಇಲ್ಲಿ ಸಿಗಲ್ಲ. ಸೊ ನೀವೇನಾದರೂ ರೆಗ್ಯುಲರ್ ಆಗಿ ಡಾಕ್ಟರಿಂದ ಪ್ರಿಸ್ಕ್ರಿಪ್ಷನ್ ತಗೊಂಡು ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ಸ್ ತಗೊತಿದ್ರೆ ಅದನ್ನು ಒಂದು 3 ರಿಂದ 6 ತಿಂಗಳಿಗಾಗುವಷ್ಟು ನೀವು ಕ್ಯಾರಿ ಮಾಡ್ಬೋದು. ಇದಕ್ಕೆ ನೀವು ಡಾಕ್ಟರಿಂದ ಒಂದು ನೋಟ್ ಕೂಡ ಬರ್ಸ್ಕೊಂಬರ್ಬೇಕಾಗುತ್ತೆ ನೀವೇನಾದರೂ ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೊತಿದ್ರೆ. ಇದ್ರ ಜೊತೆಗೆ ಬೇಸಿಕ್ ಮೆಡಿಸಿನ್ಸ್ ಅಂತ ಏನಿದೆ ಲೈಕ್ ಡೋಲೋ ಆಗಿರ್ಬೋದು, ಜ್ವರಕ್ಕೆ ಟ್ಯಾಬ್ಲೆಟು, ಕಾಫು, ಕೋಲ್ಡು, ಇದಕ್ಕೆಲ್ಲ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ನ ತಗೊಬನ್ನಿ. ಜೊತೆಲಿ ವಿಕ್ಸು ಮತ್ತು ಆಜ್ಮುಲಾ ಇವೆಲ್ಲ ಇಲ್ಲಿ ಸಿಗಲ್ಲ, ಅದನ್ನು ತಗೊಬನ್ನಿ. ಇಲ್ಲಿ ಸ್ವಲ್ಪ ಕಷ್ಟ ಅದೆಲ್ಲ ಸಿಗೋದು.
ಇನ್ನು ಟಾಯ್ಲೆಟರೀಸ್ ಅಂತ ನೋಡೋದಾದರೆ ಶಾಂಪೂ, ಸೋಪು ಮತ್ತು ಪರ್ಸ್ನಲ್ ಹೈಜಿನಿಗೆ ರಿಲೇಟೆಡ್ ಏನೇನು ಬೇಕೋ ಅದೆಲ್ಲ ನೀವು ತೊಗೊಂಬರೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಇಲ್ಲಿ ಜರ್ಮನಿ ಸೂಪರ್ ಮಾರ್ಕೆಟಲ್ಲಿ ನಮ್ಮ ಇಂಡಿಯಾದಲ್ಲಿ ಸಿಗೋ ಬ್ರ್ಯಾಂಡ್ಸ್ ಲೈಕ್ ಪ್ಯಾಂಟಿನು, ಡವ್ ಈ ಥರ ಬೇರೆ ಬೇರೆ ಬ್ರ್ಯಾಂಡ್ಸು ಸಿಗುತ್ತೆ. ಆ್ಯಂಡ್ ಆಲ್ಸೋ DM ಅಂತ ಇರುತ್ತೆ ಪ್ರತಿಯೊಂದು ಸಿಟಿನಲ್ಲೂ. ಅಲ್ಲಿ ನೀವು ತುಂಬಾ ಕಡಿಮೆ ಬೆಲೆಗೆ ಈ ಥರ ಟಾಯ್ಲೆಟರೀಸ್ ರಿಲೇಟೆಡ್ ಐಟಮ್ಸ್ನ ಶಾಪ್ ಮಾಡ್ಕೋಬೋದು. ನೆಕ್ಸ್ಟು ಎಕ್ಸ್ಟ್ರಾ ಅಂತ ಒಂದಿಷ್ಟು ಐಟಮ್ಸ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಲೈಕ್ ಮಿಸ್ಲೇನಿಯಸ್ ಅಂತ ಅಂದ್ಕೊಳ್ಳಿ. ಕೆಲವೊಂದ್ಸಲ ಈ ಎಕ್ಸ್ಟ್ರಾ ಇಂದನೇ ತುಂಬ ಲೈಫ್ ಈಸಿ ಆಗುತ್ತೆ. ಲೈಕ್ ಏನೆಲ್ಲ ತರಬೇಕು ಅಂತಂದರೆ ಬೆಡ್ ಸ್ಪ್ರೆಡ್ಡು, ಪಿಲ್ಲೋ ಕವರು ಆ್ಯಂಡ್ ವಾಟರ್ ಬಾಟಲು ಆ್ಯಂಡ್ ಆಲ್ಸೋ ಲಂಚ್ ಬಾಕ್ಸು. ಬಿಕಾಸ್ ಇಲ್ಲಿ ತುಂಬ ಜನ ಇಂಡಿಯನ್ಸ್ ನಾನು ನೋಡಿದ್ದೀನಿ, ಇವನ್ ನಮ್ಮ ಮನೇಲೂ ಅಷ್ಟೇ ಲಂಚ್ ಕ್ಯಾರಿ ಮಾಡ್ತಾರೆ. ಜೊತೆಗೆ ಒಂದು ಅಂಬ್ರೆಲ್ಲ ತಗೊಬನ್ನಿ, ಯಾಕೆಂದರೆ ಜರ್ಮನಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ. ನೀವೇನಾದರೂ ಲೆನ್ಸ್ ಅಥವಾ ಗ್ಲಾಸಸ್ನ ಯೂಸ್ ಮಾಡ್ತಿದ್ದೆ ರೆಗ್ಯುಲರ್ ಆಗಿ, ಇಂಡಿಯಾಯಿಂದ ಬರ್ತಾನೆ ತಗೊಬನ್ನಿ. ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್. ಕರೆನ್ಸಿ ಎಕ್ಸ್ಚೇಂಜು ಇದು ಬಂದು ನೀವು ಏರ್ಪೋರ್ಟಲ್ಲಂತೂ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಏರ್ಪೋರ್ಟಲ್ಲಿ ಅವತ್ತಿನ ರೇಟಿಗಿಂತ ತುಂಬ ಕಡಿಮೆ ಕೊಡ್ತಾರೆ ಆ್ಯಂಡ್ ಅವರು ಕೂಡ ಎಕ್ಸ್ಟ್ರಾ ಚಾರ್ಜಸ್ನ ತೊಗೊತಾರೆ. ಸೊ ನಿಮ್ಮ ಲೋಕಲಲ್ಲೇ ತುಂಬ ಜನ ಫಾರೆಕ್ಸ್ ಎಕ್ಸ್ಚೇಂಜರ್, ಕರೆನ್ಸಿ ಎಕ್ಸ್ಚೇಂಜರ್ ಇರ್ತಾರೆ, ಅವ್ರ ಹತ್ರ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನೀವು ಕ್ಯಾಶ್ ಅಂತ ನೋಡೋದಾದರೆ ಒಂದು 500 to 1000 euro ಕ್ಯಾಶ್ನ ಕ್ಯಾರಿ ಮಾಡಿ. ಇಂಡಿಯಾ ಕರೆನ್ಸಿ ಬಂದು ರುಪೀಸು, ಜರ್ಮನಿ ಕರೆನ್ಸಿ ಬಂದು ಯೂರೋಸು, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಬಿಕಾಸ್ ಇಲ್ಲಿ ಕ್ಯಾಶ್ನ ತಗೊಬಂದರೆ ನಿಮಗೆ ಶಾಪಿಂಗಿಗೆ ಅಥವಾ ಲೋಕಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋಕ್ಕಾಗಲಿ ಏನಕ್ಕಾದರೂ ಬೇಕಾಗುತ್ತೆ ಇನಿಷಿಯಲ್ ಡೇಸಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಫಾರೆಕ್ಸ್ ಕಾರ್ಡ್ ಕೂಡ ತಗೋಬೋದು. ನಾವು HDFC ಫಾರೆಕ್ಸ್ ಕಾರ್ಡ್ನ ತಗೊಂಡಿದ್ವಿ. ಇಲ್ಲ ಅಂದರೆ ನಿಮ್ಮ ಇಂಡಿಯಾದಲ್ಲಿ ಸೇವಿಂಗ್ಸ್ ಅಕೌಂಟ್ ಇತ್ತು ಅಂದರೆ ಅದರಲ್ಲಿ ನಿಮಗೆ ಡೆಬಿಟ್ ಕಾರ್ಡ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಎನೇಬಲ್ ಇತ್ತು ಅಂದರೆ ಆ ಕಾರ್ಡಲ್ಲಿ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನೀವು ಇಲ್ಲಿ ಯೂಸ್ ಮಾಡಿದ್ರೆ ಅವತ್ತಿನ ಕರೆನ್ಸಿ ರೇಟಿಗೆ ಎಷ್ಟು ಇರುತ್ತೋ ಇಂಡಿಯಾದಲ್ಲಿ ಅಷ್ಟು ಅಮೌಂಟು, ಈಗ 1 euro ಅಂತಂದರೆ ಇವತ್ತಿನ ರೇಟಿಗೆ 1 euro ಬಂದುಬಿಟ್ಟು 103 ರೂಪಾಯಿ ಏನೋ ಇದೆ, ಅಷ್ಟು ಅಮೌಂಟು ನಿಮಗೆ ಇಂಡಿಯಾ ಅಕೌಂಟಲ್ಲಿ ಡೆಬಿಟ್ ಆಗುತ್ತೆ. ಇಲ್ಲಿ ನೀವು ATM ಅಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬಹುದು. ಇಲ್ಲಿ ATM ಅಲ್ಲಿ ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಪರ್ ಟ್ರಾನ್ಸಾಕ್ಷನ್ಗೆ ಐ ಥಿಂಕ್ 5 euro ಏನೋ ಎಕ್ಸ್ಟ್ರಾ ಅಮೌಂಟ್ ಕಟ್ ಆಗುತ್ತೆ. ಅಂಡ್ ಆಲ್ಸೋ ಲಗೇಜ್ನ ಪ್ಯಾಕ್ ಮಾಡೋಕ್ಕೆ ಮುಂಚೆ ನೀವು ಯಾವ ಏರ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀರೋ ಅಲ್ಲಿ ಬ್ಯಾಗೇಜ್ ರೂಲ್ಸ್ ಏನಿದೆ ಅಂತ ತಿಳ್ಕೊಳ್ಳಿ. ನಮಗೆ ಚೆಕ್ ಇನ್ ಬಂದುಬಿಟ್ಟು 23 kg ಇತ್ತು ಪರ್ ಪರ್ಸನ್ಗೆ ಆ್ಯಂಡ್ ಕ್ಯಾಬಿನ್ ಬಂದುಬಿಟ್ಟು 7 kg ಇತ್ತು. ಈ ಪ್ಯಾಕ್ ಮಾಡಬೇಕಾದ್ರೆ ಈಗ 7 kg ಅಂದರೆ ಆದಷ್ಟು 1 kg ಕಮ್ಮಿನೇ ಇಟ್ಕೊಂಡಿರಿ. ಆ್ಯಂಡ್ 23 kg ಅಂದರೆ ಆದಷ್ಟು ಒಂದು 22 kg ಆಗೋಷ್ಟು ಲಗೇಜ್ನ ಪ್ಯಾಕ್ ಮಾಡಿ. ಆ್ಯಂಡ್ ಲಗೇಜ್ ಪ್ಯಾಕ್ ಮಾಡುವಾಗ ಬಟ್ಟೆಗಳನ್ನ ಫೋಲ್ಡ್ ಮಾಡಬೇಡಿ, ರೋಲ್ ಮಾಡಿ. ಈ ಥರ ರೋಲ್ ಮಾಡಿದ್ರೆ ನೀವು ಸ್ಪೇಸ್ನ ಉಳಿಸ್ಕೋಬೋದು. ಪ್ಯಾಕ್ ಮಾಡುವಾಗ ವ್ಯಾಕ್ಯೂಮ್ ಬ್ಯಾಗ್ಸ್ನ ಯೂಸ್ ಮಾಡಿದ್ರೆ ಇನ್ನೂ ಸ್ಪೇಸ್ನ ನೀವು ಉಳಿಸ್ಕೋಬೋದು. ಮತ್ತೆ ಪ್ಯಾಕ್ ಮಾಡುವಾಗ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಹತ್ರ ತುಂಬಾ ವ್ಯಾಲ್ಯೂಬಲ್ಸ್ ಏನಾದ್ರು ಇತ್ತು ಅಂತಂದರೆ ಅದನ್ನು ನೀವು ಚೆಕ್ ಇನ್ ಬ್ಯಾಗಲ್ಲಿ ಇಡೋಕೆ ಹೋಗಬೇಡಿ, ಅದನ್ನು ನೀವು ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಒನ್ಸ್ ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆದಮೇಲೆ ಒಂದು ಲೇಬಲ್ ಹಾಕಿ, ಆ ಲೇಬಲಲ್ಲಿ ನಿಮ್ಮ ಹೆಸರು ಮತ್ತು ಜರ್ಮನಿ ಅಡ್ರೆಸ್ ಇರಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವು ಲಗೇಜ್ ಪ್ಯಾಕಿಂಗ್ ದಿನ ಏನೇನು ಇಟ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಇನ್ನೊಂದು 20 ಡೇಸಿಗೆ ಹೊರಡ್ತೀನಿ ಅನ್ಬೇಕಾರೆ ನಿಮಗೆ ನೆನಪಾದಂಗೆ ಬರ್ಕೊಳಕ್ಕೆ ಶುರು ಮಾಡಿ, ಎಲ್ಲಾದರೂ ಒಂದು ಕಡೆ ಅಥವಾ ಮೊಬೈಲಲ್ಲೇ ಒಂದು ನೋಟ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಳ್ಳಿ. ಈಸಿಯಾಗಿ ಫೈರ್ ಕ್ಯಾಚ್ ಆಗೋ ಐಟಮ್ಸ್ ಲೈಕ್ ಡ್ರೈ ಕೊಕೊನೆಟ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ವೆಪನ್ಸ್, ಚಾಕು ಅಂತೆ, ಸೀಸರ್ ಅಂತೆ, ಇಂಥವೆಲ್ಲ ನಿಮಗೆ ಏರ್ಲೈನ್ಸಲ್ಲಿ ಅಲೋ ಮಾಡಲ್ಲ. ಸ್ಟೂಡೆಂಟ್ಸ್ ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ರ ಆದಷ್ಟು ಬುಕ್ಸ್ನ ಅವಾಯ್ಡ್ ಮಾಡಿ, ಯಾಕೆಂದರೆ ಅದು ಲಗೇಜ್ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ ಇಂಪಾರ್ಟೆಂಟ್ ಆಗಿ ಯಾವೆಲ್ಲ ಬುಕ್ ಬೇಕು ಅನಿಸುತ್ತೋ ಅದನ್ನು ನಿಮಗೆ ಡ್ರೈವ್ಗೆ ಅಥವಾ ಮೇಲ್ಗೆ ಕಳಿಸ್ಕೊಳ್ಳಿ. ಆ್ಯಸ್ ಪರ್ ಮೈ ನಾಲೆಡ್ಜ್ ಏನೇನೆಲ್ಲ ನೆನಪಿದೆಯೋ ಅದನ್ನೆಲ್ಲ ನಾನೊಂದು ಲಿಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಯೂಸ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಫಸ್ಟ್ ಟೈಮ್ ಜರ್ಮನಿಗೆ ಬರೋರಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.